ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಇವತ್ತು ಭಾರೀ ಅವಘಡವೊಂದು ತಪ್ಪಿದೆ. ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಶಂಕಿತ ಬ್ಯಾಗ್ ಪತ್ತೆಯಾಗಿದೆ. ಬ್ಯಾಗ್ ಅಲ್ಲಿದ್ದ ಆರ್ಡಿಎಕ್ಸ್ ನಿಷ್ಕ್ರಿಯಗೊಳಿಸಲಾಗಿದೆ. ನವದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಲ ಸಮಯ ಆತಂಕ. ಟರ್ಮಿನಲ್ 3ರಲ್ಲಿ ಆತಂಕಕಾರಿ ಬ್ಯಾಗ್ ಒಂದು ಪತ್ತೆಯಾಗಿತ್ತು. ಇಡೀ ನಗರವೇ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಕೊನೆಗೆ ಶ್ವಾನದಳ ಬಂದು ಪರೀಕ್ಷೆ ಮಾಡಿದಾಗ ಬ್ಯಾಗ್ನಲ್ಲಿ ಆರ್ಡಿಎಕ್ಸ್ ಬಾಂಬ್ ಇರೋದು ಖಚಿತವಾಯಿತು. ರಾತ್ರಿ ಸುಮಾರು 12:54ರ ವೇಳೆಗೆ ಸಿಐಎಸ್ಎಫ್ ಕಾನ್ಸ್ಟೇಬಲ್ ಕಣ್ಣಿಗೆ ಅನಾಥವಾಗಿದ್ದ ಟ್ರಾಲಿ ಬ್ಯಾಗ್ ಪತ್ತೆಯಾಗಿದೆ. ಅನುಮಾನಗೊಂಡು ಪರಿಶೀಲನೆ ಮಾಡಿದಾಗ ಬಾಂಬ್ ಇರೋದು ದೃಢಪಟ್ಟಿದೆ. ಆರ್ಡಿಎಕ್ಸ್ ಇದೆ ಎಂದು ಗೊತ್ತಾಗ್ತಿದ್ದಂತೆ ಸ್ಥಳವನ್ನ ಸಿಐಎಸ್ಎಫ್ ಸುತ್ತುವರಿತು. ಪೊಲೀಸರು ಬ್ಯಾಗ್ ಅನ್ನು ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ದು ನಿಷ್ಕ್ರಿಯಗೊಳಿಸಿದ್ರು. Yes, today in night around 1 o'clock, one suspicious bag was observed by my own constable. It is outside the arrival hall of T3 and pillar number 4. The baggage was kept there, and my men observed that, and then further necessary actions was taken. And as per EVD test and as per dog squad, it is explosive positive. ಸದ್ಯ ಟರ್ಮಿನಲ್ 3ರಲ್ಲಿರುವ ಸಿಸಿಟಿವಿ ಪರಿಶೀಲನೆ ನಡೀತಾ ಇದೆ. ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದಲ್ಲಿ ಭದ್ರತೆ ಮತ್ತಷ್ಟು ಹೆಚ್ಚಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ರಾಷ್ಟ್ರ ರಾಜಧಾನಿ ಈಗ ಅಕ್ಷರಶಃ ಗ್ಯಾಸ್ ಚೇಂಬರ್. ದೆಹಲಿಯಲ್ಲಿ ಹೆಲ್ತ್ ಎಮರ್ಜೆನ್ಸಿ ಘೋಷಣೆ ಮಾಡಲಾಗಿದೆ. ಜನ ಉಸಿರಾಡೋಕು ಹಿಂದೆ ಮುಂದೆ ನೋಡುವ ಪರಿಸ್ಥಿತಿ ಎದುರಾಗಿದೆ. ವಾಯು ಮಾಲಿನ್ಯ ಪ್ರಮಾಣ ದಿನೇ ದಿನೇ ಹದಗೆಡ್ತಾ ಇದೆ. ಭಾರತ ಬಾಂಗ್ಲಾ T20 ಪಂದ್ಯದ ಮೇಲೂ ಇದು ಪರಿಣಾಮ ಬೀರಿದೆ. 2.25 ಕೋಟಿ ಜನ ವಾಸ ಮಾಡೋ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಈಗ ಹೆಲ್ತ್ ಎಮರ್ಜೆನ್ಸಿ. ಎಷ್ಟೇ ಕ್ರಮ ಕೈಗೊಂಡ್ರೂ ವಾಯು ಮಾಲಿನ್ಯ ಮಾತ್ರ ಕಡಿಮೆಯಾಗ್ತಾ ಇಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ ಸಮಿತಿ ದೆಹಲಿಯಲ್ಲಿ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿಗೆ ಆದೇಶಿಸಿದೆ. ನವೆಂಬರ್ 5ರವರೆಗೆ ದೆಹಲಿಯಲ್ಲಿ ಯಾವುದೇ ಕಟ್ಟಡ ನಿರ್ಮಾಣ ಕಾರ್ಯ ಮಾಡುವಂತಿಲ್ಲ. ನಗರಕ್ಕೆ ಬರುವ ಟ್ರಕ್ಗಳಿಗೂ ನಿಷೇಧ ಹೇರಲಾಗಿದೆ. ಜೊತೆಗೆ ಹಲವು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಈಗಾಗಲೇ ನವದೆಹಲಿಯಲ್ಲಿ ನವೆಂಬರ್ 15ರವರೆಗೂ ಸಮಾವೇಶ ಸಂಖ್ಯೆ ವಾಹನ ಸಂಚಾರ ನಿಯಮ ಜಾರಿಯಲ್ಲಿದೆ. ಜನ ಮಾಸ್ಕ್ ಧರಿಸದೆ ಮನೆಯಿಂದ ಹೊರಬರದಂತೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜನರಿಗೆ ಮನವಿ ಮಾಡಿದ್ದಾರೆ. ಶಾಲಾ ಮಕ್ಕಳಿಗೆ 50 ಲಕ್ಷ ಉಚಿತ ಮಾಸ್ಕ್ ವಿತರಿಸಿದ್ದಾರೆ. ಇಷ್ಟಕ್ಕೆಲ್ಲ ಪಂಜಾಬ್, ಹರಿಯಾಣ ರೈತರೇ ಕಾರಣ ಎಂದು ಹರಿಹಾಯ್ದಿದ್ದಾರೆ. अब वो किसान क्या करता है, उसको अगली फसल उगानी है. वो इस पराली को हटाने के लिए तो उसको पैसे देने पड़ेंगे, वो उसमें आग लगा देता है सारी पराली में. एक दिन के अंदर उसकी सारी पराली जल जाती है, जो सारा खेत था साफ हो जाता है और वो अपनी अगली फसल जला देता है. इस टाइम जो हवा चलती है ना, वो पंजाब और हरियाणा से हवा दिल्ली की तरफ आती है. वो सारा धुआं दिल्ली के अंदर आके ऊपर आसमान पे छा जाता है. ಇನ್ನು ಪಂಜಾಬ್ ಹಾಗೂ ಹರಿಯಾಣದಲ್ಲಿ ಬೆಳೆ ತ್ಯಾಜ್ಯಕ್ಕೆ ಬೆಂಕಿ ಇಡುವ ರೈತರನ್ನ ಟಾರ್ಗೆಟ್ ಮಾಡಲಾಗಿದೆ. ಇದುವರೆವಿಗೂ 50 ರೈತರನ್ನ ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ. ರೈತರ ಜಮೀನುಗಳ ಮಾರಾಟಕ್ಕೆ ನಿಷೇಧ ಹೇರಲಾಗಿದೆ. ಕಪ್ಪು ಪಟ್ಟಿಯಲ್ಲಿರುವ ರೈತರಿಗೆ ಬ್ಯಾಂಕ್ ಸಾಲ ನೀಡದಂತೆ ಆದೇಶಿಸಲಾಗಿದೆ. ಇತ್ತ ದೆಹಲಿಯಲ್ಲಿ ಪಂಜಾಬ್ ಹಾಗೂ ಹರಿಯಾಣದ ರೈತರ ವಿರುದ್ಧ ಆಪ್ ಮಹಿಳಾ ಕಾರ್ಯಕರ್ತರು ಗುಲಾಬಿ ಹಿಡಿದು ಪ್ರತಿಭಟನೆ ನಡೆಸಿದ್ರು. ಇನ್ನು ಜಾರ್ಖಂಡ್ ವಿಧಾನಸಭಾ ಚುನಾವಣೆಗೆ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ಒಟ್ಟು 5 ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು, ಮೊದಲ ಹಂತದ ಚುನಾವಣೆ ನವೆಂಬರ್ 30ರಂದು ನಡೆಯಲಿದೆ. 2ನೇ ಹಂತದ ಚುನಾವಣೆ ಡಿಸೆಂಬರ್ 7, 3ನೇ ಹಂತ ಡಿಸೆಂಬರ್ 12, 4ನೇ ಹಂತದ ಚುನಾವಣೆ ಡಿಸೆಂಬರ್ 14, ಹಾಗೆಯೇ ಕೊನೆ ಹಂತದ ಚುನಾವಣೆ ಡಿಸೆಂಬರ್ 20ರಂದು ನಡೆಯಲಿದೆ. ಚುನಾವಣೆಯ ಫಲಿತಾಂಶ ಡಿಸೆಂಬರ್ 23ಕ್ಕೆ ಪ್ರಕಟವಾಗಲಿದೆ ಅಂತ ಚುನಾವಣಾ ಆಯೋಗದ ಮುಖ್ಯಸ್ಥ ಸುನಿಲ್ ಅರೋರಾ ತಿಳಿಸಿದ್ದಾರೆ. ಜಾರ್ಖಂಡ್ನಲ್ಲಿ ಇವತ್ತಿನಿಂದಲೇ ನೀತಿ ಸಂಹಿತೆ ಜಾರಿಯಾಗಲಿದೆ. ECI, in exercise of its authority and powers conferred under the, is committed to hold free, fair and transparent elections in the state. Phase 1, 13 ACs, date of notification 6th November. Last date of making nomination 13th November. Date of scrutiny 14th November. Last date of withdrawal
16th November. Date of poll 30th November. Date of counting 23rd December. झारखंड में 2009 में 5 चरण में चुनाव हुए और अब भी झारखंड में विधानसभा में 5 फेज में चुनाव हो रहा है. ಜಾರ್ಖಂಡ್ನಲ್ಲಿ ಚುನಾವಣೆಯ ಡೇಟ್ ಅನೌನ್ಸ್ ಆದ್ರೆ ಮಹಾರಾಷ್ಟ್ರದಲ್ಲಿ ಮಾತ್ರ ಚುನಾವಣೆ ನಡೆದು ರಿಸಲ್ಟ್ ಅನೌನ್ಸ್ ಆಗಿ 8 ದಿನಗಳಾದರೂ ಕೂಡ ಸರ್ಕಾರ ರಚನೆಯ ಸರ್ಕಸ್ ಅಂತೂ ಮುಗಿತಾನೆ ಇಲ್ಲ. ಅಧಿಕಾರ ಹಂಚಿಕೆಯ ಹಗ್ಗ ಜಗ್ಗಾಟ ಜಂಜಾಟ ಆಗ್ತಾನೆ ಇದೆ. ಶಿವಸೇನೆ ಒಂದೇ ಸರ್ಕಾರ ರಚನೆಯ ಉತ್ಸುಕತೆಯನ್ನ ತೋರಿಸ್ತಾ ಇದೆ. ಕಾಂಗ್ರೆಸ್ ಪ್ರತ್ಯೇಕ ಸಭೆಯನ್ನ ನಡೆಸಿದೆ. ಇವೆಲ್ಲದರ ಮಧ್ಯೆ ರಾಷ್ಟ್ರಪತಿ ಆಡಳಿತದ ಖರಿಚಾಯ ಕೂಡ ಆವರಿಸಿದೆ. ಇದರ ಜೊತೆಗೆ ಎಲ್ಲಾ ಜಗಳವನ್ನ ನೋಡಿ ಸುಸ್ತಾಗಿರುವ ರೈತನೊಬ್ಬ ಇವರಿಬ್ಬರ ಜಗಳ ಮುಗಿಯುವವರೆಗೂ ನನ್ನನ್ನೇ ಸಿಎಂ ಮಾಡಿ ಅಂತ ಪತ್ರವನ್ನು ಬರೆದಿದ್ದಾನೆ. ಒಂದ್ ಕಡೆ ಶತಮಾನದಲ್ಲೇ ಕಾಣದಂಥ ಭೀಕರ ಪ್ರವಾಹ, ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿರುವ ಸಂತ್ರಸ್ತರು, ಇನ್ನೊಂದೆಡೆ ಸಿಎಂ ಸೀಟಿಗಾಗಿ ಕಿತ್ತಾಡ್ತಿರುವ ರಾಜಕೀಯ ಪಕ್ಷಗಳು. ಇದನ್ನೆಲ್ಲ ನೋಡಿ ಕಂಗಾಲಾಗಿರುವ ಮಹಾರಾಷ್ಟ್ರ ರೈತ ನನ್ನನ್ನೇ ಸಿಎಂ ಮಾಡಿ ಅಂತ ಗವರ್ನರ್ಗೆ ಪತ್ರ ಬರೆದಿದ್ದಾನೆ. ಬೀಡ್ ಜಿಲ್ಲೆಯ ಶ್ರೀಕಾಂತ್ ವಿಷ್ಣು ಗಡಾಲೆ ಬಿಜೆಪಿ ಶಿವಸೇನೆ ಕಿತ್ತಾಟ ನಿಲ್ಲೋವರೆಗೂ ನನ್ನ ಸಿಎಂ ಮಾಡಿ ಎಂದು ಮಹಾರಾಷ್ಟ್ರ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಮಹಾರಾಷ್ಟ್ರ ರೈತರ ಸಂಕಷ್ಟ ಒಂದ್ ಕಡೆಯಾದ್ರೆ ಈ ಕಡೆ ಶಿವಸೇನೆ ಹಾಗೂ ಬಿಜೆಪಿ ನಡುವೆ ವಾಕ್ಸಮರ ತಾರಕಕ್ಕೇರಿದೆ. ಬಿಜೆಪಿ ಬಿಟ್ಟು ಬೇರೆ ಕಡೆ ವಾಲ್ತಿರೋ ಶಿವಸೇನೆ ಎನ್ಸಿಪಿ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದೆ. ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿರೋ ಸಂಜಯ್ ರಾವತ್ ಬಿಜೆಪಿ ನಾಯಕರು ಅಹಂಕಾರ ಬಿಡಬೇಕು ಎಂದಿದ್ದಾರೆ. जिस प्रकार की राजनीति कांग्रेस पार्टी करते आई है, मुझे लगता है महाराष्ट्र में वो भी नहीं चाहेंगे कि सत्ता बीजेपी के हाथ में जाए. 5 साल का अनुभव भी उनके पास होगा, लेकिन हमसे कोई उनसे संपर्क नहीं है. लेकिन मैं इतना ही कहूंगा, पहले भी कहा है, अगर शिवसेना चाहती है तो बहुमत जुटा सकती है. ಶಿವಸೇನೆ ನಾಯಕರು ಭೇಟಿ ಮಾಡ್ತಿದ್ದಂತೆ ನ್ಯೂಸ್ 18ಗೆ ಸ್ಪಷ್ಟನೆ ನೀಡಿದ ಶರದ್ ಪವಾರ್, ಮಹಾರಾಷ್ಟ್ರ ಜನ ಬಿಜೆಪಿ ಶಿವಸೇನೆಗೆ ಜನಾದೇಶ ನೀಡಿದ್ದಾರೆ. ಅವರೇ ಸರ್ಕಾರ ರಚಿಸಬೇಕು, ನಾವು ಬಿಜೆಪಿಗೆ ಬೆಂಬಲ ಕೊಡೋದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಮಹಾ ಹಗ್ಗ ಜಗ್ಗಾಟ ಮುಂದುವರೆದಿರುವ ನಡುವೆಯೇ ಪರಿಸ್ಥಿತಿ ಲಾಭ ಪಡೆಯೋ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ ನಿಯೋಗದ ಸಭೆ ನಡೆಯಿತು. ಎನ್ಸಿಪಿ ಶಿವಸೇನೆ ಜೊತೆ ಕೈ ಜೋಡಿಸೋ ಬಗ್ಗೆ ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ ನಡೆಯಿತು. देखिए, हमने वी आर वेटिंग एंड वाचिंग द सिचुएशन. हम सही वक्त पे फैसला करेंगे. इतना ज्यादा कैसे मिलेगा, हिस्सा ज्यादा मिलने के लिए दोनों का झगड़ा चल रहा है, इतना ही इसका मतलब है. हमने हमारा मैंडेट ही वैसा है, विपक्ष में बैठो तो हम विपक्ष में बैठ जाएंगे. ಇಷ್ಟೆಲ್ಲ ನಡೀತಿದ್ರು ಬಿಜೆಪಿ ಪಡೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ. ಆದರೂ ನವೆಂಬರ್ 7ರೊಳಗೆ ಸರ್ಕಾರ ರಚನೆ ಆಗದಿದ್ರೆ ರಾಷ್ಟ್ರಪತಿ ಆಡಳಿತ ಜಾರಿಯಾಗೋ ಆತಂಕ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸೊ ಅಧಿಕಾರಕ್ಕಾಗಿ ಯಾವ ರೀತಿಯ ಪ್ರಯತ್ನಗಳು ಆಗ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಭಾರತ ಜರ್ಮನಿ ನಡುವೆ ಹೊಸ ಶಕೆ, ವ್ಯಾಪಾರ, ಅಭಿವೃದ್ಧಿ, ಕೃಷಿ ಸೇರಿದಂತೆ ಹಲವು ಒಪ್ಪಂದಗಳು ಏರ್ಪಟ್ಟಿವೆ. ಮೋದಿ ಮಾರ್ಕೆಲ್ ನಿಯೋಗದ ಚರ್ಚೆಯಲ್ಲಿ ಹೊಸ ಆಶಾವಾದ ಮೂಡಿದೆ. ಇವೆಲ್ಲದರ ಮಧ್ಯೆ ರಾಷ್ಟ್ರಗೀತೆಗೆ ಮಾರ್ಕೆಲ್ ಅವಮಾನ ಮಾಡಿಲ್ಲ ಅಂತಾನೆ ರಾಷ್ಟ್ರಪತಿ ಭವನ ಸ್ಪಷ್ಟನೆ ಕೊಟ್ಟಿದೆ. ಜರ್ಮನಿ ಚಾನ್ಸಲರ್ ಏಂಜೆಲಾ ಮಾರ್ಕೆಲ್ 2 ದಿನಗಳ ಭಾರತ ಪ್ರವಾಸದಲ್ಲಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಮಾರ್ಕೆಲ್ಗೆ ಅದ್ದೂರಿ ಸ್ವಾಗತ ಇತ್ತು. ಪ್ರಧಾನಿ ಮೋದಿ ಹಾಗೂ ರಾಷ್ಟ್ರಪತಿ ಕೋವಿಂದ್ ಜೊತೆ ಈ ನಿಯೋಗ ಮಾತುಕತೆ ನಡೆಸಿತು. ರಾಜಘಾಟ್ಗೆ ಭೇಟಿ ನೀಡಿದ ಮಾರ್ಕೆಲ್ ಮಹಾತ್ಮ ಗಾಂಧಿ ಸ್ಮಾರಕಕ್ಕೆ ಗೌರವ ಸಲ್ಲಿಸಿದ್ರು. ಬಳಿಕ ಹೈದರಾಬಾದ್ ಹೌಸ್ನಲ್ಲಿ ಉಭಯ ದೇಶಗಳ ದ್ವಿಪಕ್ಷೀಯ ಮಾತುಕತೆ ನಡೆಯಿತು. ಬಾಹ್ಯಾಕಾಶ, ವಿಜ್ಞಾನ, ಕೃಷಿ, ವ್ಯಾಪಾರ ಸೇರಿದಂತೆ 20 ಒಪ್ಪಂದಗಳಿಗೆ ಸಹಿ ಬಿತ್ತು. कि भारत और जर्मनी के बीच हर क्षेत्र में, खासतौर पर न्यू एंड एडवांस टेक्नोलॉजी में दूरगामी और स्ट्रेटेजिक कोऑपरेशन बढ़ाने में आगे बढ़ रहा है. Wieder einmal in Indien zu sein zu den 5. Regierungskonsultationen und möchte mich auch im Namen aller Regierungsvertreter ganz herzlich bedanken.
bei den indischen Kollegen und bei Ihnen persönlich für die freundliche und freundschaftliche Aufnahme. Unsere beiden Länder verbinden strategische Beziehungen und ich darf auch sagen freundschaftliche Beziehungen. ಈ ಮಧ್ಯೆ ಗೌರವ ವಂದನೆ ವೇಳೆ ಭಾರತದ ರಾಷ್ಟ್ರಗೀತೆ ನುಡಿಸುವಾಗ ಏಂಜೆಲಾ ಮಾರ್ಕೆಲ್ ಕುಳಿತುಕೊಂಡೇ ಇದ್ರು. ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ ಅನ್ನುವ ವಾದ ಶುರುವಾಯಿತು. ತಕ್ಷಣ ಸ್ಪಷ್ಟನೆ ನೀಡಿದ ರಾಷ್ಟ್ರಪತಿ ಭವನ ನಿಯಮಾವಳಿಗಳ ಅನುಸಾರವೇ ಏಂಜೆಲಾಗೆ ಕುಳಿತುಕೊಳ್ಳುವ ಅವಕಾಶ ನೀಡಲಾಗಿದೆ ಎಂಬ ಹೇಳಿಕೆ ನೀಡಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನವೆಂಬರ್ 9ರಂದು ಕರ್ತಾರ್ಪುರ್ನ ಕಾರಿಡಾರ್ನ ಪ್ರಾರಂಭದಂದು ಭಾರತೀಯ ಯಾತ್ರಿಕರಿಗೆ ಯಾವುದೇ ಶುಲ್ಕ ವಿಧಿಸಲ್ಲ ಅಂತ ಹೇಳಿ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ತಿಳಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಇಮ್ರಾನ್ ಖಾನ್, ಭಾರತದಿಂದ ಆಗಮಿಸುವ ಸಿಖ್ ಯಾತ್ರಾರ್ಥಿಗಳಿಗೆ ಕರ್ತಾರ್ಪುರಕ್ಕೆ ಪ್ರಯಾಣಿಸುವುದಕ್ಕೆ ಪಾಸ್ಪೋರ್ಟ್ ಕೂಡ ಅಗತ್ಯ ಇಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಯಾತ್ರಾರ್ಥಿಗಳು 10 ದಿನಗಳ ಮುಂಚಿತವಾಗಿಯೇ ನೋಂದಾಯಿಸಬೇಕಾಗಿಲ್ಲ ಅಂತಾನೂ ತಿಳಿಸಿದ್ದಾರೆ. ಸೊ ಪಾಕಿಸ್ತಾನದ ಸಿಖ್ ಧರ್ಮದ ಸಂಸ್ಥಾಪಕ ಗುರುನಾನಕ್ ದೇವ್ ಅವರ ದೇಗುಲವಾದ ಗುರುದ್ವಾರ ದರ್ಬಾರ್ ಸಾಹಿಬ್ಗೆ ಭಾರತೀಯ ಯಾತ್ರಾರ್ಥಿಗಳಿಗೆ ವೀಸಾ ಮುಕ್ತ ಭೇಟಿ ನೀಡುವ ಕರ್ತಾರ್ಪುರ ಕಾರಿಡಾರ್ ದ್ವಿಪಕ್ಷೀಯ ಒಪ್ಪಂದಕ್ಕೆ ಭಾರತ ಮತ್ತು ಪಾಕಿಸ್ತಾನ ಕಳೆದ ವಾರ ಸಹಿ ಹಾಕಿದವು. ಬ್ರೇಕ್ಗಿಂತ ಮುಂಚೆ ಹೇಳ್ತಾ ಇದ್ವಿ, ವಾಟ್ಸ್ಆಪ್ ಹ್ಯಾಕಿಂಗ್ ಕಹಾನಿಗೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳಿ. ವಾಟ್ಸ್ಆಪ್ ಹ್ಯಾಕಿಂಗ್ಗೆ ಕೇವಲ ಭಾರತೀಯರಷ್ಟೇ ಅಲ್ಲದೆ ವಿಶ್ವದ 20 ರಾಷ್ಟ್ರಗಳ ಜನರನ್ನ ಟಾರ್ಗೆಟ್ ಮಾಡಲಾಗಿದೆ. ಈಗ ಬೆಚ್ಚಿ ಬೀಳಿಸುವ ಸುದ್ದಿ ಏನಪ್ಪಾ ಅಂದ್ರೆ, ಇಸ್ರೇಲ್ ಕಂಪನಿ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದೆ. ನಾವು ಸಾಫ್ಟ್ವೇರ್ ಅನ್ನ ಮಾರಿದೀವಿ, ಆದ್ರೆ ಹ್ಯಾಕ್ ಮಾಡಿಲ್ಲ ಅಂತ ಹೇಳಿದೆ. ನಿನ್ನೆ ತಾನೇ ಇಡೀ ಭಾರತ ಬೆಚ್ಚಿ ಬಿದ್ದಿತ್ತು. ಸುಮಾರು 1400 ಗಣ್ಯ ವ್ಯಕ್ತಿಗಳು, ಪತ್ರಕರ್ತರ ವಾಟ್ಸ್ಆಪ್ ಹ್ಯಾಕ್ ಮಾಡಲಾಗಿದೆ. ಇಸ್ರೇಲ್ನ ಎನ್ಎಸ್ಒ ಸಂಸ್ಥೆ ಭಾರತದ ಮೇಲೆ ಗೂಢಾಚಾರ ಮಾಡಿರುವ ಆರೋಪ ಕೇಳಿಬಂದಿತ್ತು. ಆದ್ರೀಗ ಇದಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದ್ದು, ಭಾರತದ ಜೊತೆ 20 ರಾಷ್ಟ್ರಗಳ ಗಣ್ಯ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಲಿಸ್ಟ್ನಲ್ಲಿ ಅಮೆರಿಕ, ಭಾರತ, ಮೆಕ್ಸಿಕೋ, ಬಹ್ರೈನ್, ಅರಬ್ ಸೇರಿದಂತೆ ಒಟ್ಟು 5 ಖಂಡಗಳ 20 ರಾಷ್ಟ್ರಗಳು ಸೇರಿವೆ. ಪ್ರಮುಖವಾಗಿ ಸರ್ಕಾರಿ ಅಧಿಕಾರಿಗಳು ಹಾಗೂ ಪತ್ರಕರ್ತರನ್ನ ಟಾರ್ಗೆಟ್ ಮಾಡಲಾಗಿದೆ. ಇಷ್ಟೆಲ್ಲ ಆಗ್ತಿದ್ದಂತೆ ಭಾರತ ಸರ್ಕಾರ ಫೇಸ್ಬುಕ್ ಒಡೆತನದ ವಾಟ್ಸ್ಆಪ್ನಿಂದ ಉತ್ತರ ಕೇಳಿ ನೋಟಿಸ್ ನೀಡಿದೆ. ಭಾರತದ ನೋಟಿಸ್ಗೆ ಬೆಚ್ಚಿಬಿದ್ದ ವಾಟ್ಸ್ಆಪ್ ಇಸ್ರೇಲ್ನ ಎನ್ಎಸ್ಒ ಸಂಸ್ಥೆ ವಿರುದ್ಧ ಕಾನೂನು ಸಮರಕ್ಕೆ ಇಳಿದಿದ್ದು, ಎನ್ಎಸ್ಒ ಸಂಸ್ಥೆ ವಿರುದ್ಧ ದೂರು ದಾಖಲಿಸಿದೆ. ವಾಟ್ಸ್ಆಪ್ ದೂರಿಗೆ ಉತ್ತರ ನೀಡಿರುವ ಇಸ್ರೇಲ್ ಕಂಪನಿ, ನಾವು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದೇವೆ ಅಷ್ಟೇ. ನಾವು ವಾಟ್ಸ್ಆಪ್ ಹ್ಯಾಕ್ ಮಾಡಿಲ್ಲ. ಸಾಫ್ಟ್ವೇರ್ನ ಖಾಸಗಿ ವ್ಯಕ್ತಿಗಳಿಗೆ ಕೂಡ ಮಾರಿಲ್ಲ. ಬದಲಾಗಿ ವಿದೇಶದ ಸರ್ಕಾರಿ ಸಂಸ್ಥೆಗಳಿಗೆ ನೀಡಿದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಹಕರು ಯಾರೆಂದು ಹೇಳೋದಿಲ್ಲ ಎಂದು ತಿರುಗೇಟು ನೀಡಿದೆ. ಈ ಮೂಲಕ ಭಾರತ ಸೇರಿದಂತೆ ವಿಶ್ವದ 20 ರಾಷ್ಟ್ರಗಳನ್ನ ಕೆಲ ದೇಶಗಳು ಹ್ಯಾಕ್ ಮಾಡ್ತಿರೋದು ಸಾಬೀತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು 64ನೇ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ಬೆಂಗಳೂರು ಹೊರತುಪಡಿಸಿದಂತೆ ನಾಡಿನೆಲ್ಲೆಡೆ ಕನ್ನಡ ಧ್ವಜ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆ ಆಗಿದೆ. ಇನ್ನು ಸಚಿವ ಶ್ರೀರಾಮುಲು ಭಾಷಣ ಕೇಳೋಕೆ 2 ಕಿವಿಯೇ ಸಾಲೋದಿಲ್ಲ, ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ದಾರೆ. ಈ ಬಾರಿಯ ಕನ್ನಡ ರಾಜ್ಯೋತ್ಸವ ಹೇಗಿದೆ ಅಂದ್ರೆ, ಮದುವೆಯಲ್ಲಿ ಗಂಡು ಹೆಣ್ಣು ಇಲ್ಲದೆ ಮದುವೆ ಮಾಡಿದ ಹಾಗಾಗಿದೆ. ರಾಜ್ಯದ ಬಹುತೇಕ ಕಡೆ ರಾಜ್ಯೋತ್ಸವ ಧ್ವಜಾರೋಹಣ ಮಾಡಲಾಗಿದ್ದು, ಕನ್ನಡ ಧ್ವಜವನ್ನೇ ಹಾರಿಸಿಲ್ಲ. ಬದಲಾಗಿ ತ್ರಿವರ್ಣ ಧ್ವಜವನ್ನ ಹಾರಿಸಿ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸಲಾಗಿದೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಸಿಎಂ ಯಡಿಯೂರಪ್ಪ ಮೊದಲು ರಾಷ್ಟ್ರ ಧ್ವಜಾರೋಹಣವನ್ನ ಮಾಡಿ ನಂತರ ಕನ್ನಡ ಧ್ವಜಾರೋಹಣವನ್ನ ಮಾಡಿದರು. ಈ ವೇಳೆ ಮಾತನಾಡಿದ ಸಿಎಂ, ಭಾಷೆ ವಿಷಯದಲ್ಲಿ ಯಾವುದೇ ರಾಜಿಯಾಗಲ್ಲ ಎಂದರು. ಬಳಿಕ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಇಂದು 64ನೇ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭದಲ್ಲಿ ನಾಡು, ನುಡಿ, ಜನದ ವಿಷಯಗಳಲ್ಲಿ ನಮಗೆ ಅಭಿಮಾನ ಇರಬೇಕು. ಕನ್ನಡವನ್ನು ಉಳಿಸಿ ಬೆಳೆಸಲು ನಮ್ಮ ಮನೆಗಳಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಮಾತನಾಡಬೇಕು. ಇಂಗ್ಲಿಷ್ ವ್ಯಾಮೋಹದಿಂದ ಹೊರಬರಬೇಕು. ವಾಣಿಜ್ಯ ಮತ್ತು ವ್ಯವಹಾರಗಳಲ್ಲಿ ಕೂಡ ಕನ್ನಡ ಭಾಷೆಯನ್ನು ಹೆಚ್ಚು ಬಳಸಬೇಕು. ಬೆಂಗಳೂರು ಹೊರತುಪಡಿಸಿದ್ರೆ ರಾಜ್ಯದ ಬೇರೆಲ್ಲೂ ಕನ್ನಡ ಧ್ವಜ ಹಾರಲೇ ಇಲ್ಲ. 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ರಾಷ್ಟ್ರ ಧ್ವಜ ಮಾತ್ರ ಹಾರಿಸಲಾಯಿತು.
ಉಡುಪಿ, ಬಳ್ಳಾರಿ, ಬಾಗಲಕೋಟೆ, ರಾಯಚೂರು, ಶಿವಮೊಗ್ಗ, ಮಂಗಳೂರು, ಬೀದರ್, ಹಾವೇರಿ ಸೇರಿದಂತೆ ಅನೇಕ ಕಡೆ ಕನ್ನಡ ಧ್ವಜವಿಲ್ಲದೆ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಇನ್ನ ರಾಯಚೂರಿನಲ್ಲಿ ಶ್ರೀರಾಮುಲು ಭಾಷಣ ಕೇಳೋಕೆ 2 ಕಿವಿ ಸಾಲದಾಯಿತು. ದೇವನಾಂಪ್ರಿಯ ಅಲ್ಲ, ದೇವಪ್ರಾಣಿ. ಕುವೆಂಪು ಅಲ್ಲ, ಕುಯ್ಯಂಪು. ಇದು ಕರ್ನಾಟಕ ಸರ್ಕಾರದ ಸಚಿವರ ಬಾಯಲ್ಲಿ ಬಂದಂತಹ ಕನ್ನಡ ಪದಗಳು. ದೇವಪ್ರಾಣಿಯ ಅಶೋಕ ಕಾಲದಲ್ಲಿ ಮಸ್ಕಿ ಶಾಸನಗಳಾಗಿರ್ಬೋದು, ಕನ್ನಡ ಮೊಟ್ಟ ಮೊದಲನೇ ಕವಿಯಾದಂತಹ ಆಧುನಿಕ ಕನ್ನಡ ಸಾಹಿತ್ಯ ಕುವೆಂಪು ಅವರಿಗೆ ಕೂಡ ಎಲ್ಲ ಕವಿಗಳನ್ನ ಸಾಹಿತ್ಯಗಳನ್ನು ನೋಡಿದಂತ ಟೈಮಲ್ಲಿ ವಚನ ಸಾಹಿತ್ಯರಾಗಿರ್ಬೋದು, ಕನಕದಾಸರಾಗಿರ್ಬೋದು, ಪುರಂದರದಾಸರಾಗಿರ್ಬೋದು, ಪಂಪ, ಪುನ್ನ, ರನ್ನ, ಜನ್ನ, ಎಲ್ಲರಿಗೂ ಹರಿಹರ, ರಾಘವಂಕರು, ಕುಮಾರವ್ಯಾಸರು, ಮದ್ದಣ್ಣನವರು, ಕುವೆಂಪು ಅವರು. ಇನ್ನ ಕೊಪ್ಪಳದಲ್ಲಿ ಕನ್ನಡ ಧ್ವಜ ಬಳಸದಂತೆ ಆದೇಶ ಹೊರಡಿಸಿದ್ದ ಬಿಇಒ ವಿರುದ್ಧ ಸಚಿವ ಸುರೇಶ್ ಕುಮಾರ್ ಸಿಟ್ಟಿಗೆದ್ದಿದ್ದಾರೆ. ತಕ್ಷಣವೇ ಬಿಇಒ ಸುಜಾತಾಗೆ ನೋಟಿಸ್ ಕೊಟ್ಟು ಅಮಾನತಿನಲ್ಲಿಡುವಂತೆ ಆದೇಶಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಕನ್ನಡ ರಾಜ್ಯೋತ್ಸವಕ್ಕೆ ಪ್ರಧಾನಿ ಮೋದಿ ಕೂಡ ವಿಶ್ ಮಾಡಿದ್ದಾರೆ. ಕನ್ನಡದಲ್ಲೇ ಟ್ವೀಟ್ ಮಾಡಿ ಶುಭಾಶಯ ಕೋರಿರುವ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ್ರದ ಬೆಳವಣಿಗೆಗೆ ಕರ್ನಾಟಕ ನೀಡಿದ ಅತ್ಯುನ್ನತ ಕೊಡುಗೆಯನ್ನ ಆಚರಣೆ ಮಾಡುವ ದಿವಸವೇ ಕರ್ನಾಟಕ ರಾಜ್ಯೋತ್ಸವ. ಕನ್ನಡಿಗರ ವಿಶಾಲ ಹೃದಯವಂತಿಕೆ ಹಾಗೂ ಕನ್ನಡ ನಾಡಿನ ಸೌಂದರ್ಯ ಹೆಸರುವಾಸಿಯಾದದ್ದು. ಬರುವ ದಿನಗಳಲ್ಲಿ ಕರ್ನಾಟಕದ ಅಭಿವೃದ್ಧಿಗಾಗಿ ಪ್ರಾರ್ಥಿಸುತ್ತೇನೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಕನ್ನಡ ರಾಜ್ಯೋತ್ಸವಕ್ಕೆ ರಾಷ್ಟ್ರ ನಾಯಕರು ಸಹ ಶುಭಾಶಯ ಹೇಳ್ತಿದ್ದಾರೆ. ಟ್ವೀಟ್ ಮಾಡಿ ವಿಶ್ ಮಾಡಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಕರ್ನಾಟಕ ರಾಜ್ಯೋತ್ಸವದ ದಿನದಂದು ಕರ್ನಾಟಕದ ಜನತೆಗೆ ಹಾರ್ದಿಕ ಅಭಿನಂದನೆಗಳು ಹಾಗೂ ಶುಭಾಶಯಗಳು. ಮುಂಬರುವ ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ಹಾಗೂ ನಮ್ಮ ದೇಶ ಇನ್ನೂ ಉನ್ನತ ಮಟ್ಟಕ್ಕೇರಲಿ ಅಂತ ಶುಭ ಹಾರೈಸಿದ್ದಾರೆ. ಅಸ್ಸಾಂನಲ್ಲಿ ಆನೆಗಳ ಕಾಟ ವಿಪರೀತವಾಗಿದೆ. ಟೀ ಎಸ್ಟೇಟ್ಗಳಿಗೆ ಹಿಂಡು ಹಿಂಡಾಗಿ ನುಗ್ಗುವ ಆನೆಗಳು ಕಾಫಿ ತೋಟವನ್ನ ನಾಶ ಮಾಡುತ್ತಿವೆ. ಇದರಿಂದ ಎಸ್ಟೇಟ್ ಮಾಲೀಕರಿಗೆ ಪ್ರತಿ ವರ್ಷ ಭಾರಿ ನಷ್ಟ ಆಗ್ತಿದೆ. ಆನೆಗಳ ಹಾವಳಿಯಿಂದ ಬೇಸತ್ತಿರುವ ಮಾಲೀಕರು ಹೊಸ ಐಡಿಯಾ ಮಾಡ್ತಿದ್ದಾರೆ. ಆನೆಗಳ ದಾರಿಯನ್ನ ತಪ್ಪಿಸೋದಕ್ಕೆ ಮಾಲೀಕರು ಡಮ್ಮಿ ಜಿರಾಫೆ ಐಡಿಯಾ ಮಾಡಿದ್ದಾರೆ. ಗೋಲಾಘಾಟ್ ಭಾಗದ ಟೀ ಎಸ್ಟೇಟ್ಗಳಲ್ಲಿ ಡಮ್ಮಿ ಜಿರಾಫೆ ಇಟ್ಟಿದ್ದಾರೆ. ಡಮ್ಮಿ ಜಿರಾಫೆ ನೋಡಿ ನಿಜವಾದ ಜಿರಾಫೆ ಅಂದ್ಕೊಂಡು ತಮ್ಮ ದಾರಿಯನ್ನ ಬದಲಿಸ್ತಾ ಇದೆಯಂತೆ. ಮಾಲೀಕರ ಈ ಐಡಿಯಾ ವರ್ಕೌಟ್ ಆಗಿದ್ದು ಫುಲ್ ಖುಷಿಯಾಗಿದ್ದಾರೆ. ಇದು ಇವತ್ತಿನ ಇಂಡಿಯಾ ನ್ಯೂಸ್. ಈಗ ಜಗತ್ತೇ ಜಲಾಹುತಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.